ಡಿಕೆ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಫ್ರೀಡಂ ಟಿವಿಗೆ ಸಿಕ್ತು ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಫ್ರೀಡಂ ಟಿವಿಗೆ ಸಿಕ್ತು ಎಕ್ಸ್ಕ್ಲೂಸಿವ್ ಮಾಹಿತಿ. ಜೂನ್ 26ಕ್ಕೆ ಹೊಸ ಮಂತ್ರಿಗಳ ಸೆಕೆಂಡ್ ಲಿಸ್ಟ್ ಫೈನಲ್. ಜೂನ್ 27ರಂದೇ ಹೊಸ ಮಂತ್ರಿಗಳ ಪದಗ್ರಹಣ ಫಿಕ್ಸ್. ಜೂನ್ 24ರಂದು ವಿದೇಶದಿಂದ ರಾಹುಲ್ ವಾಪಸ್ ಆಗ್ತಾ ಇದ್ದಂತೆ ಲಿಸ್ಟ್ಗೆ ಅಂತಿಮ ಮುದ್ರೆ. ಜೂನ್ 24ರಂದೇ ದೆಹಲಿಗೆ ಸಿಎಂ, ಡಿಸಿಎಂ ಮತ್ತು ಸಿದ್ದು ಭೇಟಿ. ಹೈಕಮಾಂಡ್ ಭೇಟಿಯಾಗಿ ಅನುಮತಿಯನ್ನ ಪಡೆಯಲಿರುವ ಸಿಎಂ ಡಿಕೆ ಶಿವಕುಮಾರ್. ಫ್ರೀಡಂ ಟಿವಿಗೆ ಸಿಕ್ತು ಎಕ್ಸ್ಕ್ಲೂಸಿವ್ ಮಾಹಿತಿ. ಜೂನ್ 26ಕ್ಕೆ ಹೊಸ ಮಂತ್ರಿಗಳ ಸೆಕೆಂಡ್ ಲಿಸ್ಟ್ ಫೈನಲ್. ಜೂನ್ 27ರಂದೇ ಹೊಸ ಮಂತ್ರಿಗಳ ಪದಗ್ರಹಣ ಫಿಕ್ಸ್. ಜೂನ್ 24ರಂದು ವಿದೇಶದಿಂದ ರಾಹುಲ್ ಅವರು ವಾಪಸ್ ಆಗ್ತಾರೆ. ರಾಹುಲ್ ಅವರು ವಾಪಸ್ಸಾದ ನಂತರ ಅವರ ಬಳಿ ಹೋಗಿ ಒಂದು ಅಂತಿಮ ಲಿಸ್ಟ್ ಏನಿದೆ ಇದಕ್ಕೆ ಮುದ್ರೆಯನ್ನು ಕೂಡ ಪಡಿತಾರೆ. ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು, ಎರಡನೇ ಲಿಸ್ಟ್ ಯಾವಾಗ ಘೋಷಣೆಯನ್ನ ಮಾಡ್ತಾರೆ, ಮಂತ್ರಿಗಳ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಕೆಲವೊಂದಿಷ್ಟು ಇಲಾಖೆಗಳು ಕೆಲಸ ಕಾರ್ಯಗಳು ಸ್ಥಗಿತ ಆಗಿದ್ದಾವೆ. ಆ ಕೆಲಸ ಕಾರ್ಯಗಳು ಮತ್ತೆ ಶುರು ಆಗಬೇಕು ಅಂತಂದ್ರೆ ಈಗ ಎರಡನೇ ಲಿಸ್ಟ್ ಬಿಡುಗಡೆ ಮಾಡೋದು ಕೂಡ ಅನಿವಾರ್ಯ ಆಗಿದೆ. ಇನ್ನು ಕೆಲವೊಂದಿಷ್ಟು ಶಾಸಕರು ಆಲ್ರೆಡಿ ಲಾಭಿಯನ್ನ ಮಾಡ್ತಾ ಇದ್ದಾರೆ, ದೆಹಲಿ ಮಟ್ಟಕ್ಕೆ ಹೋಗಿ ಲಾಭಿ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜಮೀರ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅವರನ್ನ ಭೇಟಿ ಮಾಡಿ ಕೂಡ ಈ ಒಂದು ಮಂತ್ರಿ ಸ್ಥಾನಕ್ಕಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗಳು ಆಗ್ತಾ ಇರೋದ್ರಿಂದ ಮೊದಲಿಗೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ವಾಪಸ್ ಬಂದ ನಂತರ ಅಂತಿಮ ಮುದ್ರೆಯನ್ನು ಕೂಡ ಪಡೆಯಲಿದ್ದಾರೆ. ಜೂನ್ 24ರಂದು ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರ ಅಂತಿಮ ಮುದ್ರೆ ಕೂಡ ಸಿಗತ್ತೆ. ಈ ಒಂದು ಅಂತಿಮ ಮುದ್ರೆ ನೀಡಿದ ನಂತರ ಯಾರಿಗೆಲ್ಲ ಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಆದ್ಯತೆಯನ್ನು ನೀಡಲಾಯಿತು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರು, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ನಾಯಕರಿಗೆ ಮಣೆಯನ್ನ ಹಾಕಲಾಗಿತ್ತು. ಈಗ ಎರಡನೇ ಲಿಸ್ಟ್ನಲ್ಲಿ ಯುವಕರಿಗೆ ಹೆಚ್ಚಿನ ಪ್ರಮಾಣದ ಆದ್ಯತೆಯನ್ನ ನೀಡ್ತಾರಾ ಅಥವಾ ಜಿಲ್ಲಾವಾರು ಆದ್ಯತೆಯನ್ನ ನೀಡ್ತಾರ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅಥವಾ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಘಟಾನುಘಟಿ ನಾಯಕರಿಗೆ ಈಗ ಮಂತ್ರಿ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಇನ್ನು ಜೂನ್ 26ಕ್ಕೆ ಹೊಸ ಮಂತ್ರಿಗಳ ಸೆಕೆಂಡ್ ಲಿಸ್ಟ್ ಕೂಡ ಫೈನಲ್ ಆಗತ್ತೆ. ಜೂನ್ 27ರಂದೇ ಹೊಸ ಮಂತ್ರಿಗಳ ಪದಗ್ರಹಣ ಕೂಡ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ವಾಪಸ್ ಬಂದ ನಂತರವಷ್ಟೇ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಫೈನಲ್ ರಾಹುಲ್ ಗಾಂಧಿ ಅವರ ಬಳಿ ಯಾರಿಗೆಲ್ಲ ಈ ಒಂದು ಸಚಿವ ಸ್ಥಾನ ಸಿಗಬೇಕೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಟ್ಟಿಯನ್ನು ಅವರಿಗೆ ನೀಡಬೇಕಾಗತ್ತೆ. ಅವರ ಅಂತಿಮ ಮುದ್ರೆ ಕೂಡ ಬೀಳಬೇಕಾಗತ್ತೆ. ಯಾಕೆಂದ್ರೆ ಸಾಕಷ್ಟು ಲಾಭಿಗಳು ಕೂಡ ನಡೆದಿರೋದ್ರಿಂದ ಯಾರಿಗೆ ಸ್ಥಾನಮಾನವನ್ನು ಒದಗಿಸಬೇಕು, ಹಿಂದೆ ಇದ್ದಂತಹ ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಈಗ ಅವರಿಗೆ ಹೊಸಬರಿಗೆ ಏನಾದ್ರು ಅವಕಾಶ ಕೊಟ್ಟರೆ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಜನರ ಮನಸ್ಸನ್ನ ಯಾವ ರೀತಿ ಗೆದ್ದಿದ್ದಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಮುಂಬರುವಂತಹ ಎಲೆಕ್ಷನ್ ಅಂದ್ರೆ 2028ರ ಎಲೆಕ್ಷನ್ ಮೇಲೂ ಕೂಡ ಈ ಒಂದು ಸಚಿವರನ್ನ ಅಂದ್ರೆ ಹೆಸರನ್ನ ಘೋಷಣೆ ಮಾಡೋದು, ಇದರ ಎಫೆಕ್ಟ್ ಕೂಡ 2028ರ ಚುನಾವಣೆಯ ಮೇಲೂ ಕೂಡ ಬೀಳುತ್ತೆ. ಹಾಗಾಗಿ ಸಾಕಷ್ಟು ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಮಾಡಿಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ 26ಕ್ಕೆ ಹೊಸ ಮಂತ್ರಿಗಳ ಸೆಕೆಂಡ್ ಲಿಸ್ಟ್ ಫೈನಲ್ ಆಗತ್ತೆ. ಜೂನ್ 27ರಂದೇ ಹೊಸ ಮಂತ್ರಿಗಳ ಪದಗ್ರಹಣ ಕೂಡ ಫಿಕ್ಸ್.